ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् ॐ नारायणं नमस्कृत्य नरं चैव नरोत्तमं व्यासं सरस्वतीं देवीं ततो जयमुदीरयेत्. ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮದ್ಭಗವದ್ಗೀತಾ 2ನೇ ಅಧ್ಯಾಯ 50ನೇ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತಃ ಇಹ ಸುಕೃತಃ ದುಷ್ಕೃತೆ ಉಭೇ ಜಹಾತಿ ತಸ್ಮಾತ್ ಯೋಗಾಯ ಯುಜ್ಯಸ್ವ ಕರ್ಮಸು ಯೋಗಃ ಕೌಶಲಂ. ಅಂದರೆ ಬುದ್ಧಿಯಿಂದ ಕೂಡಿಕೊಂಡಿರ್ತಕ್ಕಂಥವನು ಪುಣ್ಯ ಪಾಪ ಎರಡನ್ನೂ ಇಲ್ಲೇ ಬಿಟ್ಟು ಬಿಡ್ತಾ ಇದ್ದಾನೆ. ಆದ್ದರಿಂದ ಯೋಗಕ್ಕಾಗಿ ಕರ್ಮವನ್ನು ಮಾಡು. ಯೋಗ ಕರ್ಮದಲ್ಲಿರ್ತಕ್ಕಂಥ ಕುಶಲತೆ ಅಂತ ಈ ಶ್ಲೋಕದಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಂದರೆ ನಾವು ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ನಾವು ಕರ್ಮ ಮಾಡುವುದರಿಂದ ನಮಗೇನು ಫಲ ಆಗ್ತದ ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಭಗವಂತ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ, ನಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಏಕೆಂದರೆ ನಾವು ವೇದೋಕ್ತವಾಗಿರತಕ್ಕಂಥ ಕರ್ಮಗಳನ್ನು ನಾವು ಯಾವತ್ತೂ ಸಕಾಮದಿಂದ ಮಾಡಲಿಕ್ಕೆ ಹೋಗಬಾರ್ದು. ಸಕಾಮನೆಯಿಂದ ಮಾಡಿರ್ತಕ್ಕಂಥ ಕರ್ಮ ನಮಗೆ ಜನ್ಮಾಂತರಕ್ಕೆ ಕಾರಣ ಆಗ್ತದೆ. ನಾವು ಜನ್ಮವನ್ನು ಎತ್ತಬೇಕಾಗ್ತದೆ. ನಾವು ಪುನಃ ಪುನಃ ಸಂಸಾರದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ನಾವು ಕರ್ಮಗಳನ್ನು ಮಾಡಿದರೆ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ನಿಷ್ಕಾಮವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಫಲಾಪೇಕ್ಷೆಯಿಂದ ಮಾಡುವಂಥ ಈ ಸಕಾಮ ಕರ್ಮಕ್ಕೂ ಮತ್ತು ಬುದ್ಧಿಯೋಗದಿಂದ ಕೂಡಿ ಅಂದರೆ ನಿಷ್ಕಾಮ ಕರ್ಮಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಈಗ ನಾವು ಫಲದ ಬಯಕೆಯಿಂದ ಕರ್ಮವನ್ನು ಮಾಡಿದ್ದೇವೆ ಅಂತ ತಿಳ್ಕೊಳ್ರಿ. ಆ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡುವಂಥವ ಅದರ ಫಲ ಅನ್ನುವಂಥದ್ದನ್ನು ಅವನು ಈ ಜನ್ಮದಲ್ಲಿ ಆದರೂ ಪಡೀಬೋದು, ಅದು ಮುಂದಿನ ಜನ್ಮದಲ್ಲಿ ಆದ್ರೂ ಕೂಡ ಅವನು ಪಡೀಬೋದು. ನಾವು ಪುಣ್ಯ ಕಾರ್ಯಗಳನ್ನೇ ಮಾಡಲಿ, ಪಾಪಕರ್ಮಗಳನ್ನೇ ಮಾಡಲಿ, ನಾವು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನು ನಾವು ಅವಶ್ಯವಾಗಿ ಅನುಭವಿಸಲೇ ತೀರಿಸ್ಬೇಕಂತಾರೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಅಂತ ಹೇಳಿದರು. ಅವಶ್ಯಂ ಅನುಭೋಕ್ತವ್ಯಂ, ನಾವು ಅವಶ್ಯವಾಗಿ ಅದನ್ನು ಅನುಭವಿಸಲೇಬೇಕು. ಕೃತಂ ಕರ್ಮ ಶುಭಾಶುಭಂ, ಶುಭ ಅಂದರೆ ಪುಣ್ಯಕರ್ಮಗಳಾಗಲಿ
ಅಥವಾ ಪಾಪಕರ್ಮಗಳಾಗಲಿ, ನಾವು ಪುಣ್ಯ ಮಾಡಲಿ ಪಾಪ ಮಾಡಲಿ ಆ ಕರ್ಮದ ಫಲ ಅನ್ನುವಂಥದ್ದು ಅದನ್ನು ಅವಶ್ಯ ಅನುಭವಿಸಲೇಬೇಕು. ಅದನ್ನು ಅನುಭವಿಸಲಾರದೆ ಕಲ್ಪ ಕೋಟಿ ಶತೈರಪಿ ಅಂತ ಹೇಳ್ತಾರೆ. 100 ಕೋಟಿ ಕಲ್ಪಗಳು ಮುಗಿದು ಹೋದ್ರೂ ಕೂಡ ಆ ಕರ್ಮದ ಫಲವನ್ನು ಅನುಭವಿಸಲಾರದೆ ಅದು ನಾಶ ಆಗುವುದಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಸತ್ತ ಮೇಲೆ ಆಗೋದ್ಯಾಕೆ, ಈಗಾರ ಆಗೋದ್ಯಾಕೆ, ಆ ಪುಣ್ಯ ಪಾಪ ಕರ್ಮಗಳ ನಾವು ಕಟ್ಟಿಗೆ ಸಂಬಂಧ ಸಿಕ್ಕೊಂಡ್ಬಿಡ್ತೀವಿ. ಅವುಗಳ ವೇಗ ಅನ್ನುವಂಥದ್ದು ಒಂದು ಪಕ್ಷ ಅದು ಭಾಳ ತೀವ್ರವಾಗಿ ನಮಗೆ ಕಾಣಿಸ್ಲಿಲ್ಲ ಅಂದ್ರೂ ಕೂಡ, ಸತ್ತ ಮೇಲೆ ಆದ್ರೂ ಕೂಡ ಏನಾದರೂ ಒಂದು ನಮಗೆ ಫಲ ಕೊಟ್ಟೇ ತೀರ್ತದೆ ಅನ್ನುವಂಥ ಚಿಂತೆ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರ್ತದೆ. ಇನ್ನು ಯಾರು ಫಲದ ಒಂದು ಅಪೇಕ್ಷೆ ಇಲ್ಲದೆ ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ಯಾರು ಒಂದು ಪುಣ್ಯ ಪಾಪ ಮಾಡ್ತಾ ಇದ್ದಾರೋ, ಅಂದರೆ ಇಲ್ಲಿ ಬದುಕಿರುವಾಗಲೇ ಆ ಪುಣ್ಯ ಪಾಪ ಎರಡನ್ನೂ ಅವರು ಇಲ್ಲಿ ದೂರ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಫಲಾಪೇಕ್ಷೆ ಇಲ್ಲದೆ ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ಅವರು ಇಲ್ಲಿ ಬದುಕಿರುವಾಗಲೇ ಏನು ಮಾಡ್ತಾರೆ, ಆ ಪುಣ್ಯ ಪಾಪ ಎರಡನ್ನೂ ದೂರ ಮಾಡಿಕೊಂಡು ಅವರು ಕರ್ಮದ ಬಂಧನದೊಳಗೆ ಸಿಲುಕೊಳ್ಳೋದಿಲ್ಲ. ಅವರಿಗೆ ಜನ್ಮಾಂತರಗಳು ಪ್ರಾಪ್ತಿಯಾಗೋದಿಲ್ಲ. ಅವ್ರ ಮುಂದೆ ಈ ಕರ್ಮದ ಆಟ ಅನ್ನುವಂಥದ್ದು ನಡೆಯುವುದಿಲ್ಲ. ಅದು ಸಾಗಲಾರ್ದಂಗೆ ಮಾಡ್ಕೊಂಡಿರ್ತಾರೆ ಅಂತ. ಈಗ ಪಾಪ ಏನೋ ದುಃಖ ಕೊಡ್ತದೆ, ಅದನ್ನು ದೂರ ಮಾಡಿಕೊಳ್ಳೋದಂತೂ ಎಲ್ಲರಿಗೂ ಒಳ್ಳೆಯದೇ. ಆದರೆ ಪುಣ್ಯ ಅನ್ನುವಂಥದ್ದು ಅದಲ್ಲ, ಅದನ್ನು ಯಾಕೆ ದೂರ ಮಾಡ್ಕೋಬೇಕು? ಅದನ್ನು ದೂರ ಮಾಡ್ಕೊಳ್ಳೋದಷ್ಟು ಸಮಂಜಸ ಅನಿಸೋದಿಲ್ವಲ್ಲ ಅಂತ ಇಲ್ಲಿ ಆಕ್ಷೇಪ ಬಂದರೆ, ಅದಕ್ಕಂತಾರವರು ಪುಣ್ಯವು ಕೂಡ ಏನು ಮಾಡ್ತದೆ ಅಂತಂದ್ರೆ ತನ್ನ ಫಲವಾಗಿರತಕ್ಕಂಥ ಸುಖವನ್ನು ಕೊಡ್ತದೆ. ಆ ಸುಖವನ್ನು ಅನುಭವಿಸ್ಲಿಕ್ಕೆ ನಾವು ಮತ್ತೆ ಹುಟ್ಟು ಸಾವುಗಳನ್ನು ಕೊಡೋದ್ರಿಂದ ನಾವು ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಅದು ದೂರ ಆಗಬೇಕಂತಾರೆ. ಯಾಕೆಂದರೆ ಹುಟ್ಟು ಅಂತಂದರೆ ನಮಗೆ ದುಃಖ, ಜನ್ಮ ಬರ್ತದ ಅಂತಂದ್ರೆ ಅದರಿಂದ ನಾವು ಮತ್ತೆ ದುಃಖ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ತದ್ಯಥಾ ಇಹ ಕರ್ಮಚಿತೋ ಲೋಕಃ ಕ್ಷೀಯತೆ ತಥಾ ಅಮೂತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ. ನಾವು ಹೇಗೆ ಕೃಷಿ ವಾಣಿಜ್ಯಾದಿ ಕರ್ಮಗಳನ್ನು ಮಾಡೋದರಿಂದ ಅದರಿಂದ ಬರ್ತಕ್ಕಂಥ ಫಲವನ್ನು ಅನುಭೋಗ ಮಾಡೋದರಿಂದ ಅದು ಕ್ಷೀಣಾಗಿ ಹೋಗ್ತದೋ, ಹಾಗೆ ನಾವು ಮಾಡುವಂಥ ಪುಣ್ಯಕರ್ಮಗಳಿಂದ ದೊರೆಯುವಂಥ ಸ್ವರ್ಗಾದಿ ಲೋಕಗಳದಾವಲ್ಲ, ಅವು ಕೂಡ ಅಲ್ಲಿ ಪುಣ್ಯದ ಫಲವನ್ನು ಅನುಭೋಗಿಸಿದ್ದೀವಿ ಅಂತಂದರೆ ಅದು ಕೂಡ ಕ್ಷೀಣಾಗಿ ನಾವು ಮತ್ತೆ ಮರ್ತ್ಯಲೋಕದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ಭಗವಂತ ಮುಂದೆ ಏನು ಹೇಳ್ತಾನೆ, ಅವನು ಪುಣ್ಯ ಅಂದರೆ ಆ ಪುಣ್ಯದ ಫಲ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ, ಅಂದರೆ ಆ ಸ್ವರ್ಗಲೋಕದಲ್ಲಿ ಹೋಗಿ ಅಲ್ಲಿ ಸ್ವರ್ಗದ ದಿವ್ಯಗುಣ ಅನುಭೋಗ ಮಾಡಿ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆಯಿತು ಅಂತಂದ್ರೆ ಮತ್ತೆ ಮರ್ತ್ಯಲೋಕದಲ್ಲೇ ಅವನು ಹುಟ್ಟಿ ಬರ್ತಾನೆ ಅಂಥೇಳಿ ಭಗವಂತನೇ ಗೀತೆಯೊಳಗೆ ಹೇಳಿರುವುದರಿಂದ ನಮಗೆ ಪುಣ್ಯ ಪಾಪ ಇವು ಎರಡು ಬಂಧನಕಾರಿ ಅದಾವೆ. ಇವು ಎರಡನ್ನೂ ಬಿಡಬೇಕು ಅಂತ. ಪುಣ್ಯ ಎ ಕ್ಲಾಸ್ ಖೈದಿ ಆದ್ರೆ ಪಾಪ ಬಿ ಕ್ಲಾಸ್ ಖೈದಿ ಇದ್ದಂಗೆ. ಪುಣ್ಯ ಬಂಗಾರದ ಬೇಡಿ ಆದ್ರೆ ಪಾಪ ಕಬ್ಬಿಣದ ಬೇಡಿ ಇದ್ದಂಗೆ. ಎರಡೂ ಬೇಡಿನೇ. ಅದಕ್ಕೆ ಅವೆರಡನ್ನೂ ದೂರ ಮಾಡ್ಕೊಳ್ಬೇಕಂತಾರೆ. ಇನ್ನು ಈ ಸಮತ್ವ ಬುದ್ಧಿ ಅನ್ನುವಂಥದ್ದು ಅದನ್ನು ಯಾರು ಅನಿಸ್ತಾ ಇದ್ದಾರೋ ಅವರಿಗೆ ಏನು ಪ್ರಯೋಜನ ಅನ್ನುವಂಥದ್ದು ಆಗ್ತದೆ ಅಂತಂದರೆ, ಈ ಸಮತ್ವ ಬುದ್ಧಿ ಮುಂದೆ ಈ ಪುಣ್ಯ ಪಾಪ ಇವೆರಡು ತಮ್ಮ ಬಾಲ ಬಿಚ್ಚೋದಿಲ್ಲ ಅಂತ ಹೆದರ್ತಾವಂತ. ಅವೆರಡೂ ಫಲ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಮತ್ವ ಬುದ್ಧಿಯಿಂದ ಯಾರು ಕರ್ಮಗಳನ್ನು ಮಾಡ್ತಾ ಇದ್ದಾರೋ ಅವರು ಚಿತ್ತಶುದ್ಧಿ ಅನ್ನುವಂಥದ್ದನ್ನು ಮಾಡಿಕೊಳ್ತಾರಂತೆ. ಯಾಕಂದರೆ ಚಿತ್ತಶುದ್ಧಿ ಆಗದ ಹೊರತು ನಮಗೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಬ್ರಹ್ಮಜ್ಞಾನ ಆಗಬೇಕು ಅಂತಂದರೆ ನಾವು ಚಿತ್ತಶುದ್ಧಿಯನ್ನು ಮಾಡಿಕೊಳ್ಬೇಕು. ಚಿತ್ತಶುದ್ಧಿ ಆಯಿತು ಅಂತಂದರೆ ನಮಗೆ ಸುಲಭವಾಗಿ ಬ್ರಹ್ಮಜ್ಞಾನ ಆಗ್ತದೆ.
ಆ ಪುಣ್ಯ ಪಾಪಗಳು ಹೊರಟು ಹೋಗಿಬಿಡ್ತಾವೆ. ಯಾಕೆ ಜ್ಞಾನ ಆಯಿತು ಅಂತಂದರೆ ಪುಣ್ಯ ಪಾಪ ಉಳಿತಾವೇನು ಅಂತಂದರೆ ಉಳಿಯುವುದಿಲ್ಲ. ಯಾಕಂದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಎಲ್ಲ ಸಮಸ್ತ ಕರ್ಮಗಳು, ಸಂಚಿತ, ಪ್ರಾರಬ್ಧ, ಆಗಾಮಿ ಅನ್ನುವಂಥ ಎಲ್ಲ ಕರ್ಮಗಳು ನಾಶ ಆಗಿ ಹೋಗಿಬಿಡ್ತಾವೆ. ಆದರೆ ಪ್ರಾರಬ್ಧದ ಭೋಗ ಅದು ಫಲ ಕೊಟ್ಟು ಅದು ಕೂಡ ನಾಶ ಆಗಿ ಹೋಗಿಬಿಡ್ತದೆ ಅಂಥೇಳಿ ಹಿಂಗೆ ನಮಗೆ ಶಾಸ್ತ್ರ ಉಪದೇಶ ಮಾಡ್ತಾ ಇದ್ದಾವೆ. ಅದಕ್ಕೆ ಅರ್ಜುನ, ನೀನು ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ನೀನು ಕರ್ಮಗಳನ್ನು ಮಾಡು, ಕರ್ಮವನ್ನು ಮಾಡಲಿಕ್ಕೆ ನೀನು ತಯಾರಾಗು ಅಂತ ಹೇಳ್ತಾರೆ. ಇಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾರೆ. ಕರ್ಮಗಳಲ್ಲಿ ಸಮತ್ವ ಬುದ್ಧಿಯಿಂದ ಕೂಡಿಕೊಂಡ್ರೆ ಅದು ಮನುಷ್ಯನಿಗೆ ಬಂಧನವನ್ನು ಉಂಟು ಮಾಡುವುದಿಲ್ಲ. ಅಂದರೆ ಆ ಬಂಧನವನ್ನು ಉಂಟು ಮಾಡುವಂಥ ಸ್ವಭಾವನ್ನದು ಬದಲಾಯಿಸಿಬಿಡ್ತದೆ. ಇದೇ ಕೌಶಲ, ಅಂದರೆ ಇದೇ ಒಂದು ಚಾತುರ್ಯ ಅಂತ. ಚಾತುರ್ಯವುಳ್ಳಂಥ ಮನುಷ್ಯ ಉಪಾಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬರುತ್ತದೆ. ಚಾತುರ್ಯ ಮನುಷ್ಯನ ಒಂದು ವಿಕಾಸಕ್ಕೆ ಅತಿ ಅಗತ್ಯವಾಗಿರ್ತಕ್ಕಂಥದ್ದು. ಚತುರನಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲ ಕಡೆಯಲ್ಲಿ ಹೊಗಳಿಸ್ಕೊಳ್ತಾ ಇದ್ದಾನೆ. ಆದ್ದರಿಂದ ತನ್ನ ಚತುರತೆಯಿಂದ ಕೊನೆಗೆ ಮೋಕ್ಷವನ್ನು ಕೂಡ ಅವನು ಪಡ್ಕೊಳ್ತಾ ಇದ್ದಾನೆ ಅಂಥೇಳಿ ಹಿಂಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸಮತ್ವದಿಂದ ಕೂಡಿಕೊಂಡು ನಾವು ಕರ್ಮಗಳನ್ನು ಆಚರಿಸಬೇಕು. ಅದರಿಂದ ಅವನಿಗೆ ಪುಣ್ಯ ಪಾಪಗಳು ಅಂಟುವುದಿಲ್ಲ. ಅಂದರೆ ಪುಣ್ಯ ಪಾಪ ರಹಿತನಾಗಿ ಬಿಡ್ತಾ ಇದ್ದಾನೆ. ಅಂದರೆ ಜಗತ್ತಿನಲ್ಲಿ ಪುಣ್ಯ ಪಾಪ ನಡೀತಾ ಇದ್ರೂ ಕೂಡ ಮಾಡುವಂಥ ಪುರುಷನಿಗೆ ಪರಮಾತ್ಮನಿಗೆ ಹೆಂಗೆ ಅವನು ಸರ್ವವ್ಯಾಪಿಯಾಗಿದ್ರೂ ಪುಣ್ಯ ಪಾಪಗಳು ಹೆಂಗೆ ಅಂಟುವುದಿಲ್ಲವೋ ಹಂಗೆ ಯಾರು ಸಮತ್ವದಲ್ಲಿದ್ದುಕೊಂಡು ಕರ್ಮಗಳನ್ನು ಯಾರು ಆಚರಣೆ ಮಾಡ್ತಾ ಇದ್ದಾರೋ ಅವರಿಗೆ ಪುಣ್ಯ ಪಾಪಗಳು ಅಂಟುವುದಿಲ್ಲ ಅಂತ ಹೇಳ್ತಾರೆ. ಮನುಷ್ಯ ಸಂಸಾರದೊಳಗೆ ಇದ್ದುಕೊಂಡು ಸಂಸಾರದಿಂದ ನಿರ್ಲಿಪ್ತನಾಗಿರಬೇಕು ಅಂತ. ಈಗ ಕಮಲದ ಎಲೆ ನೀರೊಳಗನ ಅದು, ಆದರೂ ಅದಕ್ಕೆ ನೀರಿನ ಅಂಟು ಅದೇನೋ, ನೀರಿನ ಸಂಬಂಧ ಆಗೈತೇನೋ ಅಂತಂದರೆ ಇಲ್ಲ. ಹಂಗೆ ಸಮತ್ವದಿಂದ ಕೂಡಿಕೊಂಡಿರ್ತಕ್ಕಂಥ ಪುರುಷ ಸಂಸಾರದೊಳಗೆ ಇದ್ರೂ ಕೂಡ ಅವನು ಸಂಸಾರದಿಂದ ನಿರ್ಲಿಪ್ತನಾಗಿರ್ತಾ ಇದ್ದಾನೆ ಅಂತ. ಹಡಗು ನೀರೊಳಗನ ಅದ, ಆದರೆ ಹಡಗಿನೊಳಗೆ ನೀರು ಬಂದಿಲ್ಲ. ಹಡಗಿನೊಳಗೆ ನೀರು ಬಂತು ಅಂದರೆ ಹಡಗು ಮುಳುಗಿ ಹೋಗಿಬಿಡ್ತದೆ. ಹಂಗೆ ನಾವು ಸಂಸಾರದಲ್ಲಿ ಇರಬೇಕು, ಆದರೆ ನಮ್ಮೊಳಗೆ ಸಂಸಾರ ಅನ್ನುವಂಥದ್ದು ಬರಬಾರದು. ನಮ್ಮೊಳಗೆ ಸಂಸಾರ ಬಂತು ಅಂದರೆ ಮತ್ತೆ ನಾವು ಪುನಃ ಜನ್ಮರಣಕ್ಕೆ ಒಳಗಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಸಮತ್ವದಿಂದ ಕೂಡಿಕೊಂಡು ಕರ್ಮಗಳನ್ನು ಮಾಡುವಂಥ ಪುರುಷನಿಗೆ ಈ ಪುಣ್ಯ ಪಾಪಗಳು ಅವನನ್ನು ಸ್ಪರ್ಶಿಸುವುದಿಲ್ಲ ಹೇಳ್ತಾರೆ. ಅಂದರೆ ಪುಣ್ಯ ಪಾಪಗಳಿಗೆ ಅವನು ಅಸಂಗನಾಗಿರ್ತಾ ಇದ್ದಾನೆ ಅಂತ. ಅಂದರೆ ಇಲ್ಲಿ ಸ್ವಯಂ ಒಂದು ಚೇತನ ಸ್ವರೂಪ ಅನ್ನುವಂಥದ್ದು ವಾಸ್ತವಿಕವಾಗಿ ಅದು ಪುಣ್ಯ ಪಾಪದಿಂದ ರಹಿತವೇ ಆಗೈತಿ. ಇಲ್ಲಿ ಕೇವಲ ಅಸತ್ ಪದಾರ್ಥಗಳಾಗಿರ್ತಕ್ಕಂಥ ಶರೀರಾದಿಗಳ ಜೊತೆಗೆ ನಾವು ಸಂಬಂಧ ಬೆಳೆಸುವುದರಿಂದಲೇ ನಮಗೆ ಪುಣ್ಯ ಪಾಪಗಳು ಅಂಟಿಕೊಳ್ತಾ ಇದ್ದಾವೆ. ಅಂದರೆ ದೇಹದಲ್ಲಿ ನಾನು ಅನ್ನುವಂಥ ಭಾವನೆ, ನಮ್ಮಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಬಂದು ಅಂತಂದರೆ ಆವಾಗ ನಮಗೆ ಈ ಪುಣ್ಯ ಪಾಪಗಳು ಅಂಟಿಕೊಳ್ತಾ ಇದ್ದಾವೆ. ಅದಕ್ಕೆ ನಾವು ಆಕಾಶದಂತೆ ನಿರ್ಲಿಪ್ತರಾಗಬೇಕು. ಅಸತ್ ಪದಾರ್ಥಗಳ ಜೊತೆಯಲ್ಲಿ ನಾವು ಸಂಬಂಧ ಮಾಡಿಕೊಳ್ಬಾರ್ದು. ಅಂದರೆ ನಮಗೆ ಪುಣ್ಯ ಪಾಪಗಳು ತಗುಲೋದಿಲ್ಲ ಅಂತ. ಅದಕ್ಕೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಅಂತ ಹೇಳ್ತಾನೆ ಭಗವಂತ. ಅದಕ್ಕೆ ನೋಡಪ್ಪ, ನೀನು ಯೋಗದಲ್ಲಿ ತೊಡಗು, ಯೋಗವನ್ನು ನೀನು ಮಾಡು. ಅಂದರೆ ನಿರಂತರವಾಗಿ ಸಮತ್ವದಲ್ಲಿದ್ದುಕೊಂಡು ಯೋಗವನ್ನು ಮಾಡು ಅಂತ ಹೇಳ್ತಾನೆ. ಸಮತ್ವವೇ ಇಲ್ಲಿ ಯೋಗ ಅಂತ ಹೇಳಿಸ್ಕೊಳ್ತದೆ. ಆ ಸಮತ್ವದಲ್ಲಿ ನೀ ಇರುವಂಥವನಾಗು ಅಂತ ಹೇಳ್ತಾ ಇದ್ದಾನೆ. ಹೀಗೆ ನೀ ನಿತ್ಯ ನಿರಂತರ ಸಮತೆಯಲ್ಲೇ ಇರುವಂಥವನಾಗು. ಅಂದರೆ ಕೇವಲ ಈ ರಾಗದ್ವೇಷದ ಕಾರಣ ನಿನಗೆ ಆ ಸಮತ್ವದ ಅನುಭವ ಆಗೋದಿಲ್ಲ. ರಾಗದ್ವೇಷಗಳು ನಮಗೆ ದೂರ ಆಗಬೇಕಾಗ್ಯದ. ನೀನು ಸದಾಕಾಲದಲ್ಲಿ ಸಮತ್ವ ಸ್ಥಿತಿಯೊಳಗೆ ನೀ ಇದ್ದಿ ಅಂತಂದರೆ ಆ ಸುಖ ದುಃಖದ ಜ್ಞಾನ ನಿನಗೆ ಹೆಂಗೆ ಆಗ್ತಿತ್ತು? ಯಾಕಂದರೆ ಇವೆರಡು ಬೇರೆ ಬೇರೆ ಆಗ್ಯಾವು ಅಂತ. ಎರಡರ ಅರಿವು ನಿನಗೆ ಆಗ್ತಾ ಇತ್ತಂದ್ರೆ ಅಂದರೆ ಇವು ನಿನಗೆ ಬರ್ತಾವು ಹೋಗ್ತಾ ಇದ್ದಾವೆ.
ಅದರಲ್ಲಿ ನೀನು ಸಮರೂಪದಿಂದ ಇರ್ತಾ ಇದ್ದೀಯಾ ಅಂತ. ಅಂಥ ಒಂದು ಸಮತೆಯ ಅನುಭವವನ್ನು ನೀನು ಪಡ್ಕೋ ಅಂತ ಹೇಳ್ತಾ ಇದ್ದಾರೆ. ಯೋಗ ಕರ್ಮಸು ಕೌಶಲಂ ಅಂದರೆ ಕರ್ಮಗಳಲ್ಲಿ ಯೋಗ ಅನ್ನುವಂಥದ್ದು ಇಲ್ಲಿ ಕುಶಲತೆಯಾಗಿದೆ ಅಂತ. ಅಂದರೆ ಕರ್ಮಗಳಲ್ಲಿ ಒಂದು ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ ಮತ್ತು ಆ ಕರ್ಮದ ಒಂದು ಫಲದ ಪ್ರಾಪ್ತಿ ಮತ್ತು ಅಪ್ರಾಪ್ತಿಯಲ್ಲಿ ಸಮನಾಗಿರುವುದೇ ಇಲ್ಲಿ ಕರ್ಮಗಳಲ್ಲಿ ಕುಶಲತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗಿವತ್ತು ಕರ್ಮಗಳನ್ನು ಮಾಡೋದರಿಂದ, ನಿಷ್ಕಾಮ ಕರ್ಮ ಮಾಡೋದರಿಂದ ಅದರದ್ದು ಒಂದು ಅಂತಃಕರಣದ ಶುದ್ಧಿ ಎನ್ನುವಂಥದ್ದು ಅದೇ ಸಿದ್ಧಿ. ಅದು ಅಂತಃಕರಣದ ಶುದ್ಧಿ ಆಗಲಿಲ್ಲ, ನಮಗೆ ಜ್ಞಾನೋದಯ ಆಗಲಿಲ್ಲ ಅಂತಂದರೆ ಅದು ಅಸಿದ್ಧಿ ಅಂತ ಹೇಳಿಸ್ಕೊಳ್ತದೆ. ಮತ್ತು ಕರ್ಮಗಳಲ್ಲಿ ಫಲದ ಪ್ರಾಪ್ತಿ ಆಗಲಿ ಅಥವಾ ಆಗದೇ ಇರಲಿ, ಅಲ್ಲಿ ಏನು ನಾವು ಸಮತ್ವದಿಂದ ಇರ್ತೀವಲ್ಲ, ಸಮಭಾವ ನಮಗಿರ್ತದಲ್ಲ, ಅದೇ ಕರ್ಮಗಳಲ್ಲಿರ್ತಕ್ಕಂಥ ಕುಶಲತೆ ಅಂತ. ಯಾಕಂದರೆ ಇಲ್ಲಿ ಉತ್ಪತ್ತಿ ನಾಶಶೀಲ ಕರ್ಮಗಳಲ್ಲಿ ಒಂದು ಯೋಗವಲ್ಲದೆ ಬೇರೆ ಯಾವ ಮಹತ್ವ ಅನ್ನುವಂಥದ್ದು ಮಹತ್ವವಸ್ತು ಇಲ್ಲ ಅಂತ ಹೇಳ್ತಾರೆ. ಭಗವಂತ ಇಲ್ಲಿ ಒಂದು ಯೋಗದ ಮಹಿಮೆಯನ್ನು ಹೇಳಿಕ್ಕೆ ಹೊರಟಿದ್ದಾನೆ. ಒಂದು ವೇಳೆ ನಾವು ಕರ್ಮಗಳಲ್ಲಿ ಕುಶಲತೆ ಯೋಗವಾಗಿದೆ ಅಂತ ಒಂದು ವೇಳೆ ಹಿಂಗೆ ಅರ್ಥ ಮಾಡಿದ್ರೆ ನಮಗಲ್ಲಿ ಏನು ತೊಂದರೆ ಆಗ್ತದೆ ಅಂತ ಕೇಳ್ಬೋದು. ಹಿಂಗೆ ಮಾಡಿದರೆ ಏನಾಗ್ತದೆ, ನಾವು ಎಚ್ಚರಿಕೆಯಿಂದ ಒಬ್ಬ ಕಳ್ಳತನ ಮಾಡ್ತಾನಂತ ತಿಳ್ಕೊಳ್ರಿ. ಆ ಕಳ್ಳತನ ರೂಪವಾಗಿರ್ತಕ್ಕಂಥ ಕರ್ಮವು ಕೂಡ ಯೋಗ ಆಗಬೇಕಾಗ್ತದೆ. ಹೀಗೆ ಅರ್ಥ ಮಾಡೋದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಕೆಲವ್ರು ಹೇಳ್ಬೋದು, ಇಲ್ಲರಿ ನಾವು ವಿಹಿತ ಕರ್ಮಗಳನ್ನೇ ಭಾಳ ಕುಶಲತೆಯಿಂದ ಮಾಡ್ತಾ ಇದ್ದೀವಿ, ಅದ ಯೋಗ ಅಂತ ನಾವು ತಿಳ್ಕೊಳ್ತೀವಿ ಅಂತಂದ್ರೆ, ಹೀಗೆ ತಿಳಿದ್ರಿಂದ ಮನುಷ್ಯನಿಗೆ ಮತ್ತು ಒಳ್ಳೆಯ ಕುಶಲತೆಯಿಂದ ಸಾಂಗೋಪಾಂಗವಾಗಿ ಮಾಡುವಂಥ ಕರ್ಮಗಳಲ್ಲಿ ಅವನು ಬಂಧನಕ್ಕೊಳಗಾಗಬಹುದು, ಬಂಧನ ಆಗ್ತೈತೆ ಅವನಿಗೆ. ಆದ್ದರಿಂದ ಇಲ್ಲಿ ಸಮತ್ವ ಸ್ಥಿತಿ ಎನ್ನುವಂಥದ್ದೇನದಲ್ಲ, ಅದೇ ಸಮತ್ವದ ಸ್ಥಿತಿಯಲ್ಲಿದ್ದುಕೊಂಡೇ ನಾವು ಕರ್ಮಗಳನ್ನು ಮಾಡುವುದೇ ನಿಜವಾದ ಯೋಗ ಅಂತ ಹೇಳಿಸ್ಕೊಳ್ತೇವೆ. ಇಲ್ಲಿ ಕರ್ಮಗಳಲ್ಲಿ ಯೋಗವೇ ಕುಶಲತೆಯಾಗಿದೆ ಅಂತ ನಾವು ಹೀಗೆ ಅರ್ಥ ಮಾಡೋದೇ ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ಮಗಳನ್ನು ಮಾಡ್ತಾ ಇರುವಾಗ ಯಾರ ಅಂತಃಕರಣದೊಳಗೆ ಸಮತ್ವ ಅನ್ನುವಂಥದ್ದಿರ್ತದೋ ಅವನು ಆ ಕರ್ಮ ಮತ್ತು ಅದರ ಫಲದೊಳಗೆ ಅವನು ಬಂಧನಕ್ಕೊಳಗಾಗುವುದಿಲ್ಲ. ಯಾಕಂದರೆ ಆ ಉತ್ಪತ್ತಿ ನಾಶವುಳ್ಳಂಥ ಕರ್ಮಗಳನ್ನು ಮಾಡ್ತಾ ಸಮನಾಗಿರುವುದೇ ಇಲ್ಲಿ ಕುಶಲತೆಯಾಗಿದೆ, ಇದೇ ಬುದ್ಧಿವಂತಿಕೆಯಾಗಿದೆ ಅಂತ ಹೇಳ್ತಾನೆ. ಕರ್ಮಗಳು ಉತ್ಪತ್ತಿ ವಿನಾಶವುಳ್ಳವುಗಳಾಗಿದ್ದಾವೆ, ಆದರೆ ಆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ನಾವು ಅದರಲ್ಲಿ ಸಮತ್ವ ಬರಬೇಕು, ನಮ್ಮಲ್ಲಿ ಅಲ್ಲಿ ಸಮಬುದ್ಧಿ ಎನ್ನುವಂಥದ್ದು ಬರಬೇಕಂತಾರೆ. ಅದಕ್ಕೆ ಇಲ್ಲಿ ಬಹಳ ಸುಂದರವಾಗಿ ಕರ್ಮದ ಒಂದು ವಿಚಾರವನ್ನು ಭಗವಂತ ಉಪದೇಶ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ನಾವು ಕರ್ಮಗಳನ್ನು, ಕರ್ಮದ ಫಲ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಸಕಾಮನೆಯಿಂದ ನೀ ಕರ್ಮಗಳನ್ನು ಆಚರಣೆ ಮಾಡಬೇಡಪ್ಪ, ನೀನು ಕರ್ಮಗಳನ್ನು ಮಾಡಬೇಡ ಅನ್ನಂಗಿಲ್ಲ, ಆದರೆ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳಲಾರದೆ ನೀನು ಕರ್ಮವನ್ನು ಮಾಡು. ಅದಕ್ಕಿಲ್ಲಿ ಒಬ್ಬ ಯೋಗಿ ಏನಾಗ್ತಾನಂತಂದರೆ ಕರ್ಮಯೋಗವನ್ನು ಮಾಡ್ತಾ ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ಯಾವನು ಕರ್ಮಗಳನ್ನು ಮಾಡ್ತಾ ಇದ್ದಾನೋ ಅವನು ಆ ಪುಣ್ಯ ಪಾಪ ಎರಡನ್ನೂ ಇಲ್ಲೇ ತ್ಯಾಗ ಮಾಡಿಬಿಡ್ತಾನಂತ. ಯಾಕಂದರೆ ಅವು ಎರಡೂ ನಮಗೆ ಅತ್ಯಂತ ಬಂಧನಕಾರಿಯಾಗಿರುವುದರಿಂದ ನಾವು ಆ ಫಲಗಳನ್ನು ಇಲ್ಲಿ ಬುದ್ಧಿಯುಕ್ತ ಅಂತಂದ್ರೇನು, ಬುದ್ಧಿಯಿಂದ ಕೂಡಿಕೊಂಡವನು. ಬುದ್ಧಿ ಅಂತಂದರೆ ಇಲ್ಲಿ ಸಮತ್ವ ರೂಪವಾಗಿರ್ತಕ್ಕಂಥ ಬುದ್ಧಿ ಅಂತ. ಇಲ್ಲಿ ಸಮತ್ವದಿಂದ ಕೂಡಿಕೊಂಡು ಯಾರು ವೇದೋಕ್ತವಾಗಿರತಕ್ಕಂಥ ಕರ್ಮಗಳನ್ನು ಆಚರಿಸ್ತಾ ಇದ್ದಾರೋ, ಆ ಕರ್ಮಗಳನ್ನು ಮಾಡ್ತಾ ಇದ್ದಾರೋ ಅವರು ಈ ಪುಣ್ಯ ಪಾಪ ಅವೆರಡನ್ನೂ ಇಲ್ಲೇ ಬಿಟ್ಟುಬಿಡ್ತಾನ ಅಂತ. ಯಾಕಂದರೆ ನಾವು ಪುಣ್ಯ ಪಾಪ ಗಂಟು ತೊಗೊಂಡು ಹೋಗ್ತೀವಿ, ಆ ಪುಣ್ಯ ಪಾಪಗಳೇ ನಮಗೆ ಜನ್ಮಾಂತರದಲ್ಲಿ ಫಲ ಕೊಡ್ತಾವೆ. ನಾವು ವಿಶೇಷವಾಗಿ ಪುಣ್ಯ ಮಾಡಿದ್ದೇವೆ ಅಂದರೆ ಸ್ವರ್ಗಾದಿ ಲೋಕಗಳು ನಮಗೆ ಪ್ರಾಪ್ತಿ ಆಗ್ತಾವೆ. ಮತ್ತು ಅದರಾಗ ವಿಶೇಷ ಪಾಪ ಮಾಡಿದ್ದೀವಿ ಅಂತಂದರೆ
ಅವು ನಮಗೆ ಹೀನವಾದ ಜನ್ಮಗಳನ್ನು ಕೊಡಲಿಕ್ಕೆ ಕಾರಣ ಆಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಮನುಷ್ಯನಾಗಿರ್ತಕ್ಕಂಥವನು ಇಲ್ಲಿ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ಕರ್ಮ ಮಾಡಿದ ಅಂತಂದ್ರೆ ಅವು ನಮಗೆ ಬಂಧನಕಾರಿ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿವಿರ್ವರ್ಷೈಸ್ತ್ರಿವಿರ್ಮಾಶೈಸ್ತ್ರಿವಿರ್ಪಕ್ಷೈಸ್ತ್ರಿವಿರ್ದಿನೈಃ ಅತ್ಯುತ್ಕಟ್ಟೈ ಪುಣ್ಯಪಾಪೈರ್ ಇಹೈವ ಫಲಮಶ್ನುತೆ. ನೋಡ್ರಿ, ತ್ರಿವಿರ್ವರ್ಷೈ ಅಂದರೆ ಇಲ್ಲಿ ಮನುಷ್ಯ ಈ ಮರ್ತ್ಯಲೋಕದೊಳಗೆ ಅತ್ಯಂತ ಘೋರವಾಗಿರತಕ್ಕಂಥ ಪುಣ್ಯಪಾಪಗಳನ್ನು ಮಾಡಿದ ಅಂತಂದ್ರೆ ಅದರ ಫಲ ಅನ್ನುವಂಥದ್ದನ್ನು ನೋಡ್ರಿ, ಅದರ ಫಲವನ್ನು ಈ ಜನ್ಮದಲ್ಲಿ 3 ವರ್ಷ ಅಂತಾರೆ. ತ್ರಿವಿರ್ವರ್ಷೈ, ತ್ರಿವಿರ್ಮಾಸೈ 3 ತಿಂಗಳು, ಅಥವಾ ತ್ರಿವಿರ್ಪಕ್ಷೈ 3 ಪಕ್ಷ, ಅಥವಾ ತ್ರಿವಿರ್ದಿನೈ ಅಥವಾ 3 ದಿನಗಳಲ್ಲಿ ಇಲ್ಲಿ ಅನುಭವಿಸ್ಬಿಡ್ತಾನಂತ ಅದರ ಫಲ ಅನ್ನುವಂಥದ್ದನ್ನು. ಅವನು ಘೋರವಾದ ಪುಣ್ಯ ಪಾಪ ಮಾಡ್ಯಾನಂತ ತಿಳ್ಕೊಳ್ರಿ. ಅತಿ ಉತ್ಕಟೈಹಿ ಅಂತ ಹೇಳಿದ್ರು ಅವರು. ಅತಿ ಉತ್ಕಟೈಹಿ ಪುಣ್ಯ ಪಾಪೈಹಿ, ಅತಿ ಉತ್ಕಟವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಪುಣ್ಯ ಪಾಪಗಳನ್ನು ಮಾಡಿದ್ರೆ ಇಹೈವ ಅಂತಂದ್ರೇನು, ಈ ಮನುಷ್ಯ ಜನ್ಮದಲ್ಲಿಯೇ ಅದರ ಫಲವನ್ನು 3 ವರ್ಷಕ್ಕಾಗಲಿ 3 ತಿಂಗಳಿಗಾಗಲಿ 3 ಪಕ್ಷಿಗಾಗಲಿ ಅಥವಾ 3 ದಿನಕ್ಕಾಗಲಿ ಇಲ್ಲಿಯೇ ಅನುಭವಿಸಿಬಿಡ್ತಾನೆ ಅಂಥೇಳಿ ಹಿಂಗೆ ಒಬ್ಬ ನೀತಿಕಾರ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡಿಕೊಂಡು ಬಂದಾನ. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕರ್ಮ ಅದು ನಮ್ಮಲ್ಲಿ ಬೆನ್ನು ಹತ್ತಿರ್ತದೆ. ಅದು ಸಮಯ ಬಂದಾಗ ನಮಗೆ ಫಲ ಅನ್ನುವಂಥದ್ದನ್ನು ಕೊಡ್ತದೆ. ಅದಕ್ಕೆ ನಾವು ಪುಣ್ಯ ಪಾಪಗಳಿಂದ ಮುಕ್ತರಾಗಬೇಕು ಅಂತಂದರೆ ಇಲ್ಲಿ ಸಮತ್ವ ಬುದ್ಧಿಯಿಂದ ಕರ್ಮಗಳನ್ನು ಮಾಡಬೇಕು. ಇಲ್ಲಿ ಸಮತ್ವ ಬುದ್ಧಿಯೇ ಯೋಗ ಅಂತ ಹೇಳಿಸ್ಕೊಳ್ತದೆ. ನಾವು ಮಾಡುವಂಥ ಕರ್ಮ ಅದು ಫಲಾಪೇಕ್ಷೆಯಿಂದ ಕೂಡಿಕೊಂಡಿತ್ತು ಅಂದರೆ ಅದು ಕರ್ಮ ಅನಿಸ್ಕೊಳ್ತದೆ. ಫಲಾಪೇಕ್ಷೆ ಇಲ್ಲದೆ ಸಮತ್ವ ಬುದ್ಧಿಯಿಂದ ಮಾಡುವಂಥ ಕರ್ಮ ಅದು ಕರ್ಮಯೋಗ ಅನಿಸ್ಕೊಳ್ತದೆ. ಅದಕ್ಕೆ ಬುದ್ಧಿಯೋಗ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕರ್ಮಸು ಯೋಗ ಕೌಶಲಂ ಅಂತ ಹೇಳಿದರು. ಕರ್ಮಗಳಲ್ಲಿ ಯೋಗವೇ ಚಾತುರ್ಯವುಳ್ಳದ್ದು, ಇದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಕರ್ಮಗಳನ್ನು ನಾವು ಅಲ್ಲಿ ಯೋಗ ಅನ್ನುವಂಥದ್ದು, ಕರ್ಮಗಳಲ್ಲಿ ಯೋಗ ಅಂತಂದ್ರೇನು, ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ಮಾಡುವಂಥ ಕರ್ಮ. ಸಮತ್ವದಿಂದ ಕೂಡಿಕೊಂಡು ನೀನು ಕರ್ಮಗಳನ್ನು ಮಾಡಂತಾರವರು. ಅದು ನಿಜವಾದ ಚಾತುರ್ಯತೆ, ಅದು ನಿಜವಾದ ಕುಶಲತೆ ಅನ್ನುವಂಥ ಮಾತನ್ನು ಭಗವಂತ ಈ ಒಂದು ಶ್ಲೋಕದಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕಿಲ್ಲಿ ಭಗವಂತ ಹೇಳಿದಂತೆ ಬುದ್ಧಿಯುಕ್ತ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಇಹ ಅಂತಂದ್ರೆ ಈ ಒಂದು ಮರ್ತ್ಯಲೋಕದಲ್ಲಿ ಅಂತ, ಈ ಜನ್ಮದೊಳಗೆ ಅಂತ. ಬುದ್ಧಿಯುಕ್ತ ಬುದ್ಧಿಯಿಂದ ಕೂಡಿಕೊಂಡಿರ್ತಕ್ಕಂಥವನು ಸುಕೃತೆ ದುಷ್ಕೃತೆ, ಸುಕೃತ ದುಷ್ಕೃತೆ ಅಂತೆ ಉಭೆ ಅಂದರೆ ಇಲ್ಲಿ ಪುಣ್ಯ ಮತ್ತು ಪಾಪ ಇವೆರಡೂ ಅಂತ. ಉಭೆ ಅನ್ನೋದರಿಂದ ಸುಕೃತ ದುಷ್ಕೃತೆ ಉಭೆ, ಪುಣ್ಯ ಪಾಪ ಎರಡನ್ನೂ ಅವನು ಇಹೈವ ಜಹಾತಿ ಅಂದರೆ ಇಲ್ಲೇ ಬಿಟ್ಟು ಬಿಡ್ತಾ ಇದ್ದಾನ. ಅದಕ್ಕೆ ನೀನು ಯೋಗ ಯುಜ್ಯಸ್ವ, ತಸ್ಮಾತ್ ಯೋಗ ಯುಜ್ಯಸ್ವ, ಆದ್ದರಿಂದ ನೀನು ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾನೆ. ಯೋಗಕ್ಕಾಗಿ ಅಂದ್ರೇನು, ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ನೀನು ಕರ್ಮವನ್ನು ಮಾಡು ಅಂತ ಹೇಳಿದ. ಯಾಕಂದ್ರೆ ಕರ್ಮಸು ಯೋಗ ಕೌಶಲಂ ಅಂತ ಹೇಳಿದವನು. ಕರ್ಮಗಳಲ್ಲಿ ಯೋಗವು ಕುಶಲತೆಯಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಭಗವಂತ ಬಹು ಸುಂದರವಾಗಿ ಉಪದೇಶ ಮಾಡಿದ್ದಾನೆ. ಅಂಥ ಫಲಾಪೇಕ್ಷೆ ಇಲ್ಲದೆ ದೇಹದೊಳಗೆ ನಾವು ನಿರಭಿಮಾನದಿಂದ ಕೂಡಿಕೊಂಡು ನಾನು ಕರ್ತಾ ಭೋಕ್ತಾ ಅನ್ನುವಂಥ ಭಾವವನ್ನು ಬಿಟ್ಟು, ದೇಹ ನಾನು ಅನ್ನೋದನ್ನು ಬಿಟ್ಟು, ಫಲಾಪೇಕ್ಷೆ ಇಲ್ಲದೆ ನಾವು ಕರ್ಮಗಳನ್ನು ಆಚರಣೆ ಮಾಡಿದ್ದೀವಿ ಅಂತಂದರೆ ಅದರಿಂದ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಸಕಲ ಯಾವ ದೋಷಗಳು
ನಾವು ಎಂದಿನ ಜನ್ಮದಲ್ಲಿ ಏನೇ ಪಾಪಗಳನ್ನು ಮಾಡ್ಕೊಂಡು ಬಂದಿದ್ರೂ ಕೂಡ ಅವೆಲ್ಲವೂ ನಾಶ ಆಗಿ ಹೋಗ್ಬಿಡ್ತಾವೆ. ನಾವು ಸದ್ಗುಣ ಸಂಪನ್ನರಾಗ್ತಾ ಇದ್ದೀವಿ, ಪರಿಶುದ್ಧ ಆಗ್ತದೆ. ಅಂತಃಕರಣ ಪರಿಶುದ್ಧ ಆಯಿತು ಅಂತಂದರೆ ಆ ಶುದ್ಧ ಅಂತಃಕರಣದೊಳಗನ ಗುರುವಿನ ಬೋಧ ಅನ್ನುವಂಥದ್ದು. ಗುರುಗಳು ನಮಗೇನು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರಲ್ಲ, ಆ ತತ್ವಮಸಿ ಮಹಾವಾಕ್ಯದ ಯಥಾರ್ಥ ಜ್ಞಾನ ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಜ್ಞಾನೋದಯ ನಮಗೆ ಆಗಬೇಕು ಅಂತಂದರೆ ಅಂತಃಕರಣ ಪರಿಪಕ್ವವಾಗಿರಬೇಕು. ಆ ಶುದ್ಧ ಅಂತಃಕರಣದೊಳಗನ ನಮಗೆ ಬ್ರಹ್ಮಜ್ಞಾನ ಆತ್ಮಜ್ಞಾನ ಉಂಟಾಗ್ತದೆ. ಅದರಿಂದ ನಾವು ಕರ್ಮಗಳಿಂದ ಮುಕ್ತರಾಗಿ ನಾವು ಇಲ್ಲಿಯೇ ಮೋಕ್ಷವನ್ನು ಪಡೀತಾ ಇದ್ದೀವಿ ಅಂತ. ಅತ್ರ ಬ್ರಹ್ಮ ಸಮಸ್ಮೃತಿ ಅಂತ ಹೇಳ್ತದೆ. ನಾವು ಮುಕ್ತಿ ಎಲ್ಲೋ ಕಾಲಾಂತರದಲ್ಲಿ ಪಡಿತೇವಂತೇನಿಲ್ಲ. ಈಗಲೇ ಜ್ಞಾನ ಸಮಕಾಲದಲ್ಲಿನೇ, ಸೂರ್ಯೋದಯ ಸಮಕಾಲದಲ್ಲಿನೇ ಹೆಂಗೆ ಕತ್ತಲೆ ನಾಶ ಆಗಿ ಹೋಗ್ಬಿಡ್ತದೆ, ಹಂಗೆ ಜ್ಞಾನೋದಯ ಸಮಕಾಲದಲ್ಲಿನೇ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ಭೌತಿಕ ಪ್ರಪಂಚ ಇದೆಲ್ಲವೂ ಕೂಡ ಮಿಥ್ಯಾ ಅನ್ನುವಂಥ ನಿಶ್ಚಯ ಆಗ್ತದೆ. ಇದೆಲ್ಲವೂ ಕೂಡ ನಾಶ ಆಗ್ತದೆ ಅನ್ನುವಂಥ ಮಾತನ್ನು ಭಗವಂತ ಬಹು ಸುಂದರವಾಗಿ ತಿಳಿಸಿದ್ದಾನೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರಣೆ ಅಂತ ಹೇಳ್ತಾ ಈ ಎರಡು ನುಡಿ ಸದ್ಗುಣಕ್ಕೆ ಅರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.